ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಸಂಚಿತಾ ಕನ್ನಡ ವ್ಲಾಗ್ಸ್. ಸೊ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಸ್ಟಫ್ಡ್ ಕ್ಯಾಪ್ಸಿಕಮ್. ಡಿಲಿಷಿಯಸ್ ಆಗಿ ಈಸಿಯಾಗಿ ಒಂದು ಸ್ಟಾರ್ಟರ್ಸ್ನ ಹೇಗೆ ಮನೇಲೆ ರೆಡಿ ಮಾಡೋದು ಅಂತ ನೋಡೋಣ ಬನ್ನಿ. ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಕ್ಯಾಪ್ಸಿಕಮ್ಮು. ನಾನಿಲ್ಲಿ 2 ಕ್ಯಾಪ್ಸಿಕಮ್ ತಗೊಂಡಿದ್ದೀನಿ. ನೀಟಾಗಿ ವಾಶ್ ಮಾಡಿಕೊಂಡು ಕಟ್ ಮಾಡಿ ಇನ್ಸೈಡ್ ರಿಬ್ನೆಲ್ಲ ನೀಟಾಗಿ ರಿಮೂವ್ ಮಾಡ್ಕೊಂಡಿದ್ದೀನಿ. ಅಂಡ್ ನೆಕ್ಸ್ಟ್ ನಾನಿಲ್ಲಿ ಆನಿಯನ್ ತಗೊಂಡಿದ್ದೀನಿ. ಒಂದು ಆನಿಯನ್ನ ನೀಟಾಗಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅಂಡ್ ಹಾಫ್ ಕಪ್ ಅಷ್ಟು ಪನ್ನೀರ್ ತಗೊಂಡಿದ್ದೀನಿ. ಅಂಡ್ ಹಾಫ್ ಕಪ್ ಅಷ್ಟು ಚೀಸ್, ರುಚಿಗೆ ತಕ್ಕಷ್ಟು ಉಪ್ಪು, 1 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್, 1 ಟೇಬಲ್ ಸ್ಪೂನ್ ಗರಂ ಮಸಾಲ ಅಂಡ್ ಆರೆಗಾನೋ ನೀವು ಆಪ್ಷನಲ್ ಯೂಸ್ ಮಾಡಿಲ್ಲ ಅಂದ್ರೂ ಆಗುತ್ತೆ. ಸೊ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಒಂದು ಪ್ಯಾನ್ಗೆ 2 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ನ ಆ್ಯಡ್ ಮಾಡಿಬಿಟ್ಟು ಆಯಿಲ್ ಹೀಟ್ ಆಗೋವರೆಗೂ ವೆಯ್ಟ್ ಮಾಡಬೇಕು. ಆಯಿಲ್ ಹೀಟ್ ಆದಮೇಲೆ ಅದಕ್ಕೆ ಕಟ್ ಮಾಡ್ಕೊಂಡಿರೋಂಥ ಆನಿಯನ್ನ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ನಾನಿಲ್ಲಿ ಆನಿಯನ್ನ 2 to 3 ಮಿನಿಟ್ಸ್ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ತಾ ಇದ್ದೀನಿ. ಆನಿಯನ್ ಫ್ರೈ ಆಗಿಬಿಟ್ಟು ಸ್ವಲ್ಪ ಟ್ರಾನ್ಸ್ಪರೆಂಟ್ ಅಥವಾ ಬ್ರೌನ್ ಕಲರ್ ಬಂದಮೇಲೆ ಅದಕ್ಕೆ ಪನ್ನೀರ್ನ ಆ್ಯಡ್ ಮಾಡಿ ಮತ್ತೆ ಫ್ರೈ ಮಾಡಬೇಕು. ಪನ್ನೀರಲ್ಲಿರೋ ವಾಟರ್ ಕಂಟೆಂಟ್ ಎಲ್ಲ ಹೋಗಿ ಡ್ರೈ ಆಗೋವರೆಗೂ ಲೋ ಫ್ಲೇಮಲ್ಲಿ 2 to 3 ಮಿನಿಟ್ಸ್ ನೀಟಾಗಿ ಫ್ರೈ ಮಾಡಬೇಕು. ನೆಕ್ಸ್ಟ್ ಅದಕ್ಕೆ ತಗೊಂಡಿರುವಂತಹ 1 ಟೇಬಲ್ ಸ್ಪೂನ್ ಗರಂ ಮಸಾಲ, 1 ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡಿಬಿಟ್ಟು ಫ್ರೈ ಮಾಡಬೇಕು. ಇದನ್ನ ಸಹ 4 to 5 ಮಿನಿಟ್ಸ್ ವರೆಗೂ ಲೋ ಫ್ಲೇಮ್ ಅಲ್ಲೇ ಇಟ್ಬಿಟ್ಟು ಚೆನ್ನಾಗಿ ಎಲ್ಲಾ ಐಟಮ್ಸ್ ಮಿಕ್ಸ್ ಆಗೋವರೆಗೂ ಫ್ರೈ ಮಾಡಬೇಕಾಗುತ್ತೆ. ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಫ್ರೈ ಮಾಡ್ತೀವೋ ಸ್ಟಫಿಂಗಿಗೆ ಅಷ್ಟು ಚೆನ್ನಾಗಿ ಬರುತ್ತೆ. ಇದು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಯಾರ್ಯಾರು ಕ್ಯಾಪ್ಸಿಕಮ್ ತಿನ್ನಲ್ವೋ ಅವರಿಗೆಲ್ಲ ಈ ರೀತಿ ಮಾಡಿಕೊಟ್ರೆ ನೆಕ್ಸ್ಟ್ ಇನ್ನೊಂದ್ಸತಿ ಮಾಡಿ ಅಂತ ಹೇಳ್ತಾರೆ. ಅಷ್ಟು ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಆರೋಗ್ಯನೋ ಆ್ಯಡ್ ಮಾಡ್ತಾ ಇದ್ದೀನಿ. ಆರೋಗ್ಯನ ಆ್ಯಡ್ ಮಾಡಿಬಿಟ್ಟು ಮತ್ತೆ 1 ಮಿನಿಟ್ ವರೆಗೂ ಲೋ ಫ್ಲೇಮ್ ಅಲ್ಲೇ ನೀಟಾಗಿ ಎಲ್ಲ ಮಿಕ್ಸ್ ಆಗೋವರೆಗೂ ಮಿಕ್ಸ್ ಮಾಡ್ತಾ ಇದ್ದೀನಿ. ಇವಾಗ ಇದು ಸ್ಟಫಿಂಗು ರೆಡಿ ಆಗಿದೆ. ನೆಕ್ಸ್ಟ್ ಕಟ್ ಮಾಡ್ಕೊಂಡಿರೋಂತಹ ಕ್ಯಾಪ್ಸಿಕಮ್ಗೆ ಈ ಸ್ಟಫಿಂಗ್ ನ ಆಡ್ ಮಾಡಬೇಕು. ಕ್ಯಾಪ್ಸಿಕಮ್ ಎಷ್ಟು ದೊಡ್ಡ ಇದೆ ಅಂತ ನೋಡ್ಕೊಂಡು ನಾವು ಸ್ಟಫಿಂಗ್ ಆಡ್ ಮಾಡಬೇಕಾಗುತ್ತೆ. ಸ್ವಲ್ಪ ಸಣ್ಣ ಇದ್ರೆ 1 ಟೇಬಲ್ ಸ್ಪೂನ್ ಸಾಕು. ಈ ಸ್ವಲ್ಪ ದೊಡ್ಡ ಇರೋದಕ್ಕೆ ನಾನು 2 ಟೇಬಲ್ ಸ್ಪೂನ್ ಅಷ್ಟು ಆಡ್ ಮಾಡ್ತಾ ಇದ್ದೀನಿ. ಎಲ್ಲ ಕ್ಯಾಪ್ಸಿಕಮ್ಮು ಫಿಲ್ ಮಾಡಿ ಆದಮೇಲೆ ಇವಾಗ ಲಾಸ್ಟಲ್ಲಿ ಇದಕ್ಕೆ ಚೀಸ್ನ ಆ್ಯಡ್ ಮಾಡಬೇಕು. ನಾನಿಲ್ಲಿ ಮೊಜಿಲಾ ಚೀಸ್ ತೊಗೊಂಡಿರೋದು. ಚೀಸ್ ಕ್ವಾಂಟಿಟಿನೂ ಅಷ್ಟೇ ನಿಮ್ಗೆ ಎಷ್ಟು ಬೇಕೋ ನೋಡಿಬಿಟ್ಟು ನೀವು ಆ್ಯಡ್ ಮಾಡ್ಕೊಬೋದು. 1 ಸ್ಪೂನ್ ಆದರೂ ಆ್ಯಡ್ ಮಾಡ್ಬೋದು ಅಥವಾ 2 ಸ್ಪೂನ್ ಆದರೂ ಆ್ಯಡ್ ಮಾಡ್ಬೋದು. ನಾನಿಲ್ಲಿ ಎಲ್ಲದಕ್ಕೂ 1 ಸ್ಪೂನ್ ಅಷ್ಟು ಚೀಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇದನ್ನ ಇವಾಗ ಬೇಯಿಸಬೇಕು. ನೀವು ತವಾ ಫ್ರೈ ಕೂಡ ಮಾಡ್ಬೋದು, ಸ್ಟೀಮ್ ಕುಕ್ಕರಲ್ಲಿ ಕೂಡ ಮಾಡ್ಬೋದು. ತವಾ ಫ್ರೈಯಲ್ಲಿ ಮಾಡೋದಾದರೆ ನೀವು ಒಂದೊಂದು ಸೈಡು ಒಂದು 5 ಮಿನಿಟ್ಸು ಫ್ರೈ ಮಾಡಬೇಕಾಗುತ್ತೆ. ಸ್ಟೀಮ್ ಕುಕ್ಕರಲ್ಲಾದರೆ ಒಂದು 20 ಮಿನಿಟ್ಸ್ವರೆಗೂ ಅಥವಾ 30 ಮಿನಿಟ್ಸ್ ವರೆಗೂ ನೀವು ಸ್ಟೀಮ್ ಮಾಡಬೇಕಾಗುತ್ತೆ. ನಾನಿವತ್ತು ಮೈಕ್ರೋವೇವ್ ಅಲ್ಲಿ ಮಾಡ್ತಾ ಇರೋದ್ರಿಂದ ಮೈಕ್ರೋವೇವ್ ಪ್ಲೇಟ್ಗೆ ಸ್ವಲ್ಪ ಆಯಿಲ್ ಹಾಕಿ ರೆಡಿ ಆಗಿರುವಂಥ ಕ್ಯಾಪ್ಸಿಕಮ್ನ ಎಲ್ಲ ಅದರಲ್ಲಿ ಇಟ್ಬಿಟ್ಟು 180 ಡಿಗ್ರಿನಲ್ಲಿ 15 ಮಿನಿಟ್ಸ್ ವರೆಗೂ ಬೇಕ್ ಮಾಡ್ತೀನಿ. ನೆಕ್ಸ್ಟ್ ನೋಡಿ ಇವಾಗ 15 ಮಿನಿಟ್ಸ್ ಬೇಕಿಂಗ್ ಆದಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಫುಲ್ ಚೀಸ್ ಎಲ್ಲ ಮೆಲ್ಟ್ ಆಗಿದೆ. ಕ್ಯಾಪ್ಸಿಕಮ್ ಕೂಡ ತುಂಬ ಚೆನ್ನಾಗಿ ಬೆಂದಿದೆ, ಸಾಫ್ಟ್ ಕೂಡ ಆಗಿದೆ. ನೀವು ಇದನ್ನ ಹಾಗೆ ಕೂಡ ತಿನ್ಬೋದು ಅಥವಾ ಟೊಮೆಟೊ ಕೆಚಪ್ ಜೊತೆ ಮಿಕ್ಸ್ ಮಾಡ್ಕೊಂಡಾದ್ರೂ ತಿನ್ಬಹುದು. ತುಂಬ ಚೆನ್ನಾಗಿರುತ್ತೆ. ಈಸಿಯಾಗಿ ಮನೇಲೇನೆ ತುಂಬ ಟೇಸ್ಟಿಯಾದ ಹೆಲ್ದಿಯಾದ ಒಂದು ಸ್ಟಾರ್ಟರ್ಸ್ನ ನೀವೇ ಮನೇಲೆ ಮಾಡಬಹುದು. ಐ ಹೋಪ್ ಈ ರೆಸಿಪಿ ತುಂಬ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.